ಇನ್ನು ದರ್ಶನ್ ಜೈಲು ಸೇರಿ ಇವತ್ತಿಗೆ 1 ತಿಂಗಳಾಗಿದೆ. ಜೈಲೂಟದಿಂದ ಸುಸ್ತಾಗಿರುವಂತ ದರ್ಶನ್ ಮನೆ ಊಟಕ್ಕಾಗಿ ಬಹಳ ಹವಣಿಸ್ತಾ ಇದ್ದಾರೆ. ಕೋರ್ಟ್ ತೀರ್ಪಿಗಾಗಿ ಎದುರು ನೋಡ್ತಾ ಇದ್ದಂತ ದರ್ಶನ್ ಅವರಿಗೆ ಇವತ್ತೂ ಕೂಡ ನಿರಾಸೆಯಾಗಿದೆ. ದರ್ಶನ್ ಜೈಲು ಸೇರಿ 4ನೇ ವಾರ. ದರ್ಶನ್ ಮನೆಯೂಟದ ಭವಿಷ್ಯ ಜುಲೈ 25ಕ್ಕೆ ನಿರ್ಧಾರ. ವರ್ಷಕ್ಕೊಂದು ಸಿನಿಮಾಗಳು ಬರ್ತಿದ್ರು, ಎಲ್ಲವೂ ಹಿಟ್ಟಾಗ್ತಿದ್ವು. 1 ವಾರ, 2 ವಾರ, 3 ವಾರ ಅಂತ ಥಿಯೇಟರ್ಗಳಲ್ಲಿ ದಾಸನ ಚಿತ್ರಗಳು ಓಡ್ತಿದ್ವು. ಅಂಥ ದರ್ಶನ್ ಜೈಲು ಸೇರಿ ಇಂದಿಗೆ ತಿಂಗಳೂರುಳಿದೆ. ಜೂನ್ 22ರಂದು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದ ದರ್ಶನ್ ಇನ್ನೂ ಜೈಲ್ನಲ್ಲೇ ಇದ್ದಾರೆ. ಇದರ ನಡುವೆ ಮನೆಯೂಟ ಬೇಕು ಅಂತ ಗೋಗರೆಯುತ್ತಿದ್ದ ದರ್ಶನ್ಗೆ ಇವತ್ತೂ ಕೂಡ ನಿರಾಸೆಯಾಗಿದೆ. ಮನೆಯಿಂದ ಊಟ, ಹಾಸಿಗೆ, ಪುಸ್ತಕ ಕೋರಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಆರ್ಥಿಕ ಅಪರಾಧಗಳ ಕೋರ್ಟ್ ಜುಲೈ 25ಕ್ಕೆ ಆದೇಶ ಕಾಯ್ದಿರಿಸಿದೆ. ಅಷ್ಟಕ್ಕೂ ಇಂದು ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದದ ಹೈಲೈಟ್ಸ್ ತೋರಿಸ್ತೀವಿ ನೋಡಿ. ಜೈಲು ಅಧಿನಿಯಮದಲ್ಲಿ ಸಿವಿಲ್ ಕೈದಿಗಳು ವಿಚಾರಣಾಧೀನ ಕೈದಿಗಳಿಗೆ ತಮ್ಮ ವೆಚ್ಚದಲ್ಲೇ ಮನೆ ಊಟ, ಹಾಸಿಗೆ, ಬಟ್ಟೆಯ ಸೌಲಭ್ಯ ಪಡೆಯಲು ಅವಕಾಶವಿದೆ. ಆದರೆ ದರ್ಶನ್ನ ಸಿನಿಮಾ ನಟನಾಗಿರೋದ್ರಿಂದ ಮನೆ ಊಟದ ವಿಚಾರಕ್ಕೆ ಹೆಚ್ಚು ಪ್ರಚಾರ ಸಿಗ್ತದೆ. ಹೀಗಾಗಿ ಜೈಲಾಧಿಕಾರಿಗಳು ಮನೆ ಊಟಕ್ಕೆ ಅವಕಾಶ ನೀಡ್ತಿಲ್ಲ. ಜೈಲಿನ ಆಹಾರ ಜೀರ್ಣವಾಗದೆ ಅತಿಸಾರ ಭೇದಿಯಾಗಿದೆ. ಜೈಲಲ್ಲಿ ಊಟ ಕೊಡ್ತಿದ್ರು ಅದು ಸರಿ ಹೋಗ್ತಿಲ್ಲ, ತೂಕ ಕಡಿಮೆಯಾಗಿದೆ. ಹೀಗಾಗಿ ದರ್ಶನ್ಗೆ ಮನೆ ಊಟ, ಹಾಸಿಗೆ, ಬಟ್ಟೆಗೆ ಅನುಮತಿ ನೀಡಬೇಕು. ಆಹಾರ ಜೀರ್ಣವಾಗುತ್ತಿಲ್ಲ, ಅತಿಸಾರವಾಗಿದೆ ಎಂದು ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ದಾರೆ. ವೈದ್ಯರ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದೇವೆ. 1 ಬಾರಿಯೂ ಆಹಾರ ಜೀರ್ಣವಾಗುತ್ತಿಲ್ಲ ಅಥವಾ ಭೇದಿಯಾಗಿದೆ ಎಂದು ವೈದ್ಯರಿಗೆ ದರ್ಶನ್ ಹೇಳಿಲ್ಲ. ಜೈಲೂಟದಿಂದ ಸಮಸ್ಯೆ ಆಗಿದೆ ಎಂಬ ವಾದದಲ್ಲಿ ಹುರುಳಿಲ್ಲ. ದಿನವೂ ಬಿರಿಯಾನಿ ತಿನ್ನಲು ನಿಯಮದಲ್ಲಿ ಅವಕಾಶವಿಲ್ಲ. ವೈರಲ್ ಜ್ವರ ಇದ್ದರೆ ಬಿಸಿನೀರು ಕೊಡ್ತಾರೆ. ಜ್ವರ ಇರುವವರು ಜೈಲಿನ ವೈದ್ಯಾಧಿಕಾರಿಯ ನಿಗಾದಲ್ಲಿರ್ತಾರೆ. ದರ್ಶನ್ ಜುಲೈ 10ರವರೆಗೆ ಬೆನ್ನು ನೋವಿನ ಬಗ್ಗೆ ಹೇಳಿಲ್ಲ. ಜೈಲಿನಲ್ಲಿರುವವರು ಎಲ್ಲಾ ಮೂಲಭೂತ ಹಕ್ಕುಗಳು ಪರಿಪೂರ್ಣವಾಗಿ ಕೇಳುವಂತಿಲ್ಲ. ಚಾರ್ಲ್ಸ್ ಶೋಬ್ರಾಜ್ ತೀರ್ಪಿನಲ್ಲೂ ಇದನ್ನ ಹೇಳಲಾಗಿದೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ನೀಡಬಾರದು ಹೀಗಂತ ಎಸ್ಪಿಪಿ ವಾದ ಮಾಡಿದ್ರು. ಆದರೆ ದರ್ಶನ್ ಸ್ಟಾರ್ ಎಂಬ ಕಾರಣಕ್ಕೆ ಕೈದಿಯ ಹಕ್ಕನ್ನ ನಿರಾಕರಿಸಲಾಗ್ತಿದೆ. ಹೀಗಂತ ದರ್ಶನ್ ಪರ ವಕೀಲರು ವಾದಿಸಿದ್ರು. ಇದಕ್ಕೆ ಪ್ರತಿವಾದ ಮುಂದಿಟ್ಟ ಎಸ್ಪಿಪಿ, ಸ್ಟಾರ್ ಎಂಬ ಕಾರಣಕ್ಕೆ ನಾವು ಮನೆಯೂಟ ನಿರಾಕರಿಸುತ್ತಿಲ್ಲ, ಕೊಲೆ ಆರೋಪಿಯಾಗಿರೋ ಕಾರಣಕ್ಕೆ ಅನುಮತಿ ನಿರಾಕರಿಸುವಂತೆ ಕೋರುತ್ತಿದ್ದೇವೆ ಅಂದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನ ಜುಲೈ 25ಕ್ಕೆ ಕಾಯ್ದಿರಿಸಿದೆ. ಹೀಗಾಗಿ ದರ್ಶನ್ಗೆ ಜೈಲೂಟವೋ ಮನೆಯೂಟವೋ ಅನ್ನೋ ಪ್ರಶ್ನೆಗೆ ಇನ್ನು 3 ದಿನಗಳಲ್ಲಿ ಉತ್ತರ ಸಿಗಲಿದೆ. ತನಿಖಾ ತಂಡಕ್ಕೆ ಸಿಕ್ಕಿದೆ ದೊಡ್ಡ ಯಶಸ್ಸು. ಇನ್ನು ರೇಣುಕಾಸ್ವಾಮಿ ಕೊಲೆ ತನಿಖೆ ನಿರ್ಣಾಯಕ ಹಂತಕ್ಕೆ ಬಂದಿತ್ತು. ತನಿಖಾ ತಂಡಕ್ಕೆ ದೊಡ್ಡ ಯಶಸ್ಸು ಸಿಕ್ಕಿದೆ. ಜೈಲಿನಲ್ಲೇ ಐಟಿ ಪರೇಡ್ ನಡೆಸಲಾಗಿದೆ. ಅಷ್ಟಕ್ಕೂ ಐಟಿ ಪರೇಡ್ ಅಂದ್ರೆ ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ಅಂತ. ಈ ಪರೇಡ್ನಲ್ಲಿ ಆರೋಪಿಗಳನ್ನ ಜೈಲಿನಲ್ಲೇ ತಹಶೀಲ್ದಾರ್ ಮುಂದೆ ನಿಲ್ಲಿಸಲಾಗುತ್ತೆ. ಸಾಕ್ಷಿಗಳು ಆರೋಪಿಗಳನ್ನ ಗುರುತಿಸುತ್ತಾರೆ. ರಮೇಶ್, ಟಿವಿ9 ಬೆಂಗಳೂರು.